ಮಗಳೇ, ಅಳಿ ಅಂದ್ರೆ ಬರ್ರಿ ಬರ್ರಿ ಕೂತ್ಕೊ ಬರ್ರಿ. ಹಬ್ಬ ಕೊನೆಗೂ ಬಂದ್ರಲ್ಲ. ನೀವು ನಮ್ಮನೆಗೆ ಮನೆ ಅಳಿಯಾಗ್ಬಿಟ್ಟು ಇರ್ತೀರಾ ಅಂತ ಹೇಳಿದ್ರೆ ನನಗೆ ಯಾವ ತೊಂದರೆನೂ ಇಲ್ಲ ಅಂತ ಹೇಳಿದ್ದೆ. ಹಂಗೆ ನಡ್ಕೋತೀನಿ. ಮಗಳೇ ಬಾ ಅಮ್ಮ, ಬಾ ಕೂತ್ಕೋ ಬಾ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನನ್ನ ಲವ್ನ ಅರ್ಥ ಮಾಡ್ಕೊಂಡು ನೀನು ಒಪ್ಪಿಗೆ ಕೊಟ್ಬಿಟ್ಟು ಮನೆಗೆ ಸೇರಿಸ್ಕೊತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನನಗೂ ಅನ್ನಿಸ್ತಾ ಇತ್ತು, ನನಗೂ ಅದು ಏನು ಅಂತ ಹೇಳಿದ್ರೆ ಅವ್ರ ಮನೆಗಿರೋದಕ್ಕೆ ನಮ್ಮ ಮನೆಗಿದ್ರೆ ಖುಷಿಯಾಗಿರ್ಬೋದು ಅಂತ ಅನ್ನಿಸ್ತಾ ಇತ್ತು ಕಣಮ್ಮ. ಆದರೆ ಏನು ಮಾಡಲಿ, ಅಲ್ಲೇ ಇರಬೇಕಿತ್ತು, ನೀವು ಬಿಟ್ಕೊತಾ ಇರಲಿಲ್ಲ. ಆದರೆ ಇವಾಗ ನನ್ನ ಇಲ್ಲಿ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇನ್ಮೇಲೆ ನಾನು ಇಲ್ಲಿ ಆರಾಮಾಗಿ ಹ್ಯಾಪಿಯಾಗಿ ಇದ್ಬಿಡ್ತೀನಿ. ಅತ್ತೆ ತುಂಬ ಥ್ಯಾಂಕ್ಸ್ ಅತ್ತೆ, ನೀವು ನಮ್ಮನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅತ್ತೆ ಅಮ್ಮಂಗೂ ಹೇಳಿ ಬಂದೆ ಇನ್ಮೇಲೆ ನಾನು ಅಲ್ಲೇ ಇರ್ತೀನಿ ಅಂತ. ಅಮ್ಮ ಅಲ್ಗೂ ಬೇಡ 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 ಅಂತ ತುಂಬ ಹಠ ಮಾಡಿದ್ರು. ಆದ್ರೂ ಹಿಂದೆ ಬರ್ತಿದ್ದಂಗಿದ್ರು ನೋಡಿ ನಾನು ಸುಮ್ಮನೆ ಆಗ್ಬಿಟ್ಟೆ. ನೀವೇ ಹೇಳಿದ್ರಲ್ಲ, ಎಲ್ಲ ವಿಚಾರ ಮನ್ಸಾಗಿ ಇಟ್ಕೊಂಡಿದ್ದೆ. ಆಯ್ತು, ಈಗ ಅದೆಲ್ಲ ಯಾಕಪ್ಪ ಮಾತು. ಬಾ ಕೂತ್ಕೊ ಬರ್ರಿ, ಕಾಫಿ ತಗೊಂಡು ಬರ್ತೀನಿ. ಏನೇ ಹೇಳು, ನಿಮ್ಮನೆಗೆ ಇಂಥ ಲಕ್ಸುರಿಯಾಗಿರೋಕ್ಕೂ ಅದೃಷ್ಟ ಮಾಡಿರಬೇಕು ಅಲ್ವಾ? ಕೊನೆಗೂ ಎಲ್ಲನೂ ಒಳ್ಳೇದೇ ಆಯಿತು ಅಂತ ನನ್ನ ಅನಿಸಿಕೆ. ನಮ್ಮ ಅಮ್ಮನ ಕತೆ ಬಿಟ್ಬಿಡು, ನಮ್ಮ ಅಮ್ಮನ ಕಟ್ಕೊಂಡು ಏನಾಗಬೇಕು ನನಗಂತೂ. ಸದ್ಯ ನೀನು ನಿಮ್ಮ ಮನೆ ಇಲ್ಲೆಲ್ಲ ಚೆನ್ನಾಗಿದ್ದೀವಲ್ಲ, ಅಷ್ಟೇನೆ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ಅಲ್ಲ, ನೀವು ನಿಮ್ಮ ಅಮ್ಮನ್ನ ಬಿಡಲ್ಲ, ಬಿಟ್ಟು ಬರೋದೇ ಇಲ್ಲ, ಕರ್ಕೊಂಡು ಬಂದೇ ಬರ್ತೀರಾ ಅಂತ ಅನ್ಕೊಂಡಿದ್ದೆ. ನೀವೇ ಬಿಟ್ಬಿಟ್ರಲ್ಲ ನಿಮ್ಮ ಅಮ್ಮನ್ನ. ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು. ಕುಡಿರಿ ಕುಡಿರಿ ಕಾಫಿನ. ನಾನು ನಿಮಗೆ ಅಂತ ಸ್ಪೆಷಲ್ ಅಡುಗೆ ಮಾಡ್ತಿದ್ದೀನಿ. ಹಾಗೇನೆ ನಿಮಗೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಇರೋ ರೂಮ್ ಎಲ್ಲನೂ ರೆಡಿ ಮಾಡ್ತಿದ್ದೀನಿ. ನೋಡಿ, ಸದ್ಯಕ್ಕಿನ್ನ ನೀವು ಸಿಂಪಲಾಗಿ ಮದುವೆ ಆಗಿದ್ರೇನೋ, ಒಂದ್ಸಲ ಎಲ್ಲನೂ ಇನ್ನೊಂದ್ಸಲ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ನಮ್ಮನೇಲೇನೆ ಆರಾಮಾಗಿ ಇರಿವ್ರಂತೆ. ಅಯ್ಯೋ ಅತ್ತೆ, ನಾವು ಮದ್ವೆನೇ ಆಗಿಲ್ಲ. ಏನು, ಮದ್ವೆನೇ ಆಗಿಲ್ವಾ? ಇಲ್ಲ ಅಮ್ಮ, ನಾನು ನಿಮ್ಮ ಪರ್ಮಿಷನ್ ತಗೊಂಡೇನೆ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ಅನ್ಕೊಂಡೆ. ಅದಕ್ಕೇನೆ ಮದ್ವೆನೂ ಆಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಅವ್ರ ಮನೇಲಿ ಇದ್ವಿ ಅಷ್ಟೇ. ಅವ್ರ ಮನೇಲಿ ಇದ್ರು ನಾನು ಬೇರೆ ರೂಮಲ್ಲಿ ಮಲ್ಕೋತಾ ಇದ್ದೆ, ಇವ್ರು ಬೇರೆ ರೂಮಲ್ಲಿ ಮಲ್ಕೋತಾ ಇದ್ರು ಅಮ್ಮ. ಎಲ್ಲರೂ ಒಪ್ಪೇನೆ ಮದುವೆ ಮಾಡ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಕಣಮ್ಮ. ಅದಕ್ಕೇನೆ ನಾನು ಮದುವೆನೂ ಮಾಡ್ಕೊಂಡಿಲ್ಲ. ಮೊದ್ಲೆಂಗಿದ್ವೋ ಲವರ್ಸ್ ಥರ ಹಾಗೆ ಇದೀವಿ. ಒಳ್ಳೇದೇ ಆಯ್ತಲ್ವಾ ಮದುವೆ ಮಾಡ್ಕೊಳ್ದೇ ಇರೋದು. ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ಸುಮ್ಮನೆ ನನಗೆ ತಲೆನೋವಾಗಿರೋದು. ಮದುವೆ ಮಾಡ್ಕೊಳ್ತಿರೋದು ಇವರಿಬ್ರು ಬೇರೆ ಮಾಡ್ಬಿಡ್ಬೋದಾ? ನೋಡೋಣ, ಪ್ರಯತ್ನ ಪಡೋಣ. ಮದುವೆ ಮಾಡ್ಕೊಂಡು ಜೊತೆಗಿದ್ದು ಬಿಟ್ಟಿದ್ರೆ ತಲೆನೋವಾಗ್ಬಿಟ್ರದು ನನಗೆ. ಅಮ್ಮ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ, ನಿನ್ನ ಮದುವೆನ ಯಾವ ಥರ ಗ್ರ್ಯಾಂಡಾಗಿ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇನೇ ಮಗಳೇ. ಹೆಂಗೋ ನೀವಿಬ್ರು ನೋಡಿ ನನಗೆ ಭಾಳ ಖುಷಿ ಆಯಿತು. ಅಳಿಯಂದನ್ನು ನೋಡಂತೂ ನನಗಂತೂ ಪೂರ್ತಿ ಅಂದರೆ ಪೂರ್ತಿ ಖುಷಿ ಆಗೋಗ್ಬಿಡ್ತು. ನೋಡಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಒಳ್ಳೆ ಬಿಸಿ 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 ಅಡುಗೆ ರೆಡಿ ಆಗುತ್ತೆ. ಆಮೇಲೆ ತಿಂದ್ಬಿಟ್ಟು ನಾವು ಎಲ್ಲರೂ ಹೋಗಿ ಓಡಾಡ್ಕೊಂಡ್ಬಿಟ್ಟು ಬರೋಣ. ಸರಿ ಅತ್ತೆ, ಆಯಿತು. ಮಗನೇ, ಇದೇನೋ ಇದು? ಅಮ್ಮಂಗಿನ್ನೂ ನೀನು ಲವ್ ಮಾಡಿರೋ ಹುಡುಗಿನೇ ಹೆಚ್ಚಾಗೋಗ್ಬಿಟ್ಲಾ? ನನ್ನ ಸಮೇತ ಬೇಡ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಲ್ವಾ ನೀನು? ಅಮ್ಮ, ನೀನ್ ಯಾಕೆ ಬರಕ್ ಹೋದ ಇಲ್ಲಿಗೆ? ನಾನು ಹೇಳ್ದೆ ಅಲ್ವಾ ನಾನು ಇವ್ರ ಮನೆಗೆ ಇರ್ತೀನಿ ಅಂತ. ಇವಳು ನನಗೋಸ್ಕರ ಅಪ್ಪ ಅಮ್ಮನೆಲ್ಲ ಬಿಟ್ಬಿಟ್ಟು ಬಂದು ಇಲ್ಲಿದ್ಲು ಅಂದಮೇಲೆ ನಾನು ಇಲ್ಲೇ ಇರ್ಬೇಕಲ್ವಾ? ನಾನು ಇಲ್ಲೇ ಇರ್ತೀನಿ ಅಮ್ಮ. ನೋಡು, ನೀನು ನಾನೆಲ್ಲಿರ್ತೀನೋ ಅಲ್ಲೇ ಇರಬೇಕು. ನೀನು ಹಿಂಗೆಲ್ಲನೂ ಬಿಟ್ಟು ಬಂದ್ರೆ ಇರೋನೊಬ್ಬ ನಾನೇನು ಮಾಡಲಿ ಹೇಳು? ಹಲೋ, ನಿನ್ನ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ಅನ್ಕೊಬಿಟ್ಟಿದ್ದೀನಿ. ರೋಸ್. ಅಯ್ಯೋ ರೋಸ್, ನನಗೂ ಇದ್ದಿದ್ದು ಒಬ್ಬಳೆ ಮಗಳು. ಕರ್ಕೊಂಡೋಗಿ ನಿಮ್ಮ ಮನೆಗೆ ಇಟ್ಕೊಂಡಿದ್ದೆ ಅಲ್ವಾ? ಈಗ ನಾನು ನಿನ್ನ ಮಗನ ಕರ್ಕೊಂಡು ಬಂದು ನಮ್ಮಲ್ಲಿ ಇಟ್ಕೊಂಡಿದ್ದೀನಿ. ತೊಂದರೆ ಏನು? ನಿನ್ಗೇನಾದ್ರೂ ಬೇಕಾದ್ರೆ ನಿನ್ನ ಮಗನ ನೀನು ಕರ್ಕೊಂಡು ಹೋಗ್ಬೋದು. ಅಳಿ ಅಂದರೆ ನಿಮ್ಗೇನಾದ್ರೂ ನಿಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅನ್ನೋದೇನಾದ್ರೂ ಇಷ್ಟ ಇದ್ರೆ ದಯವಿಟ್ಟು ನೀವು ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದರೆ ನನ್ನ ಮಗಳನ್ನ ಮಾತ್ರ ಕಳ್ಸಲ್ಲ. ನೀವಿಲ್ಲೇ ಬಂದ್ಬಿಟ್ಟಿದ್ರೆ ಮನೆ ಅಳಿಯನ್ ಥರ ಆರಾಮಾಗಿ ಇಲ್ಲೇ ಇರಿಸ್ಕೋತೀನಿ. ಮನೆ ಅಳಿಯನ್ ಥರ ಇರೋದಾದ್ರೆ ನಾನು ಇಲ್ಲೇ ಇರ್ತೀನಿ ನನ್ನ ಮಗನ ಜೊತೆನೇ. ನಿಮ್ಮನೆ ಇಷ್ಟು ದೊಡ್ಡದಾಗೈತಲ್ಲ, ನನಗಿರೋದಕ್ಕೇನು ತೊಂದರೆ ಆಗಲ್ಲ ಅಲ್ವಾ? ನನ್ನ ಮಗನ ಜೊತೆ ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ. ನೋಡಿ, ನಮ್ಮ ಮನೆ ಏನು ಧರ್ಮಛತ್ರ ಅಲ್ಲ. ಬಂದವ್ರನ್ನೆಲ್ಲ ಇಟ್ಕೊಂಡು ಬಂದವ್ರನ್ನೆಲ್ಲ ನೋಡ್ಕೊಂಡು ಬಂದವ್ರನ್ನೆಲ್ಲ ಸಾಕೋಕೆ ಇದು ಯಾವ ಧರ್ಮಛತ್ರನೂ ಅಲ್ಲ. ಇದು ನನ್ನ ಮನೆ. ನನಗೆ ಹೆಂಗ್ ಬೇಕೋ ಹಾಗೆ ನಾನು ರೂಲ್ಸ್ ಮಾಡ್ತೀನಿ. ಇಲ್ಲಿ ನಿಮಗೆಲ್ಲ ಇರೋಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಅತ್ತಿಗಳನ್ನೆಲ್ಲ ಜೊತೆಗಿರಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಮಗಳನ್ನಾಗೆ ಅತ್ತೆ ಮನೆಗಳು ಕಳ್ಸಕ್ಕಂತೂ ಮೊದಲೇ ಇಷ್ಟ ಇಲ್ಲ. ಏನೇ ಆಗಲಿ, ನನ್ನ ಮಗಳಂತೂ ಹಬ್ಬ ಪುಣ್ಯ ಮಾಡೋಳೆ ಅಮ್ಮನ ಮನೆಗೆ ಬಂದಿರೋಕ್ಕೆ. ನಿಮ್ಮ ಮಗನೇ ಒಪ್ಕೊಂಡವನೇ ತಾನೇ ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ಯಾಕೆ? ಅದು ಬೇರೆ ಮದುವೆ ಸಹ ಮಾಡಿಲ್ವಂತೆ ನೀನು. ಪಾಪ, ಯಾವ ಪ್ಲಾನ್ ಮಾಡ್ತಿದ್ದೋ ಏನೋ ಮದುವೆ ಮಾಡಬೇಕು ಮಾಡಬಾರ್ದು ಅಂತ. ಅದಕ್ಕೆ ನಾವೇ ಇಲ್ಲಿ ಗ್ರ್ಯಾಂಡಾಗಿ ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಮಗಂಗೆ ನೀವು ಬೇಡ ಅಂತ ಬಿಟ್ಟು ಬಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮನೇಲಿ ನಾನೇ ನೋಡ್ಕೋತೀನಿ. ಮಗನೇ, ಏನೋ ಇದು? ನನ್ನೇ ಮರ್ತ್ಬಿಟ್ಟು ಬಂದ. ನಿನಗೋಸ್ಕರ ನಾನು ಎಷ್ಟೆಲ್ಲ ಮಾಡಿಲ್ಲ. ಇವತ್ತು ಯಾರಿಗೋಸ್ಕರ ನನ್ನೇ ಬಿಟ್ಟು ಬಂದ? ಒಂದು ಮಾತು ಅವ್ರಿಗೆ ಹೇಳ್ಬೇಕು ತಾನೇ, ನಾನಂತೂ ಅಮ್ಮನ ಜೊತೆನೇ ಇರ್ತೀನಿ ಅಂತ. ಅಮ್ಮ, ಕೂಲಾಗಿರು. ಆ ಮನೆಗೆ ಯಾರು ಬರ್ತಾರೆ? ಆ ಬಾಡಿಗೆ ಮನೆಗೆ ಸುಮ್ಮನೆ ತಲೆನೋವು. ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ಕೊಂಡು ಆಮೇಲೆ ಆರಾಮಾಗಿರ್ಬೋದಮ್ಮ. ನೋಡು, ಅತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ಪ್ರೀತಿಯಿಂದ ನೋಡ್ಕೋತಾರೆ. ಅತ್ತೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಇಂಥವ್ರ ಮನೆ ಬಿಟ್ಬಿಟ್ಟು ಅಲ್ಲಿಗೆ ಬರೋಕ್ಕೆ ನನಗಂತೂ ಇಷ್ಟ ಇಲ್ಲ. ಅತ್ತೆ ಹೇಳವ್ರೆ, ಇಲ್ಲೇನೆ ಎಲ್ಲ ಪ್ರಾಜೆಕ್ಟ್ಸು ಅದು ಇದು ವರ್ಕು ಎಲ್ಲ ಕೊಡ್ತೀವಿ, ನೋಡ್ಕೊಂಡಿರಪ್ಪ ಅಂತ ಹೇಳ್ಬಿಟ್ಟು. ಇದಕ್ಕಿನ್ನೂ ಒಳ್ಳೆ ಅವಕಾಶ ಸಿಗ್ತದೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಇದಕ್ಕಿನ್ನೂ ಬೇರೆ ಏನು ಸಿಗಲ್ಲ ಅನ್ಕೋತೀನಿ. ಅಮ್ಮ, ದಯವಿಟ್ಟು ನಿನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನೀನು ಬಿಟ್ಬಿಡು. ಪ್ಲೀಸ್, ಹಂಗೆ ಅನ್ಬೇಡ ಕಣೋ. ಭಾರ ಸುಮ್ಕೆನೇ ಹೋಗೋಣ. ನಿನಗೋಸ್ಕರ ನಾನು ಏನೆಲ್ಲ ಮಾಡಿದ್ದೀನಿ. ಇದ್ಯಾಕೋ ಹಿಂಗೆ ಹೊಟ್ಟೆ ಉರಿಸ್ತೀಯ ಅವಳಿಗೋಸ್ಕರ?
ಅಮ್ಮ ಪ್ಲೀಸ್ ನಾನಂತೂ ಬರಲ್ಲ, ನನ್ನಂತೂ ಬಲವಂತ ಮಾಡಕ್ಕಂತೂ ನೀನು ಹೋಗ್ಲೇಬೇಡ. ರಮ್ಯಾ ಬಾ ಹೋಗೋಣ. ಆಂಟಿ ಯಾವ್ದೋ ರೂಮ್ ತೋರಿಸ್ತೀನಿ ಅಂತಂದ್ರಲ್ಲ, ಆಂಟಿ ನೀವು ರೂಮ್ ತೋರಿಸ್ತೀನಿ ಅಂದ್ರಲ್ಲ, ನನಗೆ ರೂಮ್ ತೋರಿಸಿ ಆಂಟಿ, ನಾನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಆದ್ರೂ ಮಾಡ್ತೀನಿ. ಮಗನೇ ನಾನು ಇಲ್ಲಿ ಕೂಗ್ತಾ ಇದ್ದೀನಿ, ನಿನಗೆ ಅದ್ರ ಬಗ್ಗೆ ಗೌರವ ಇಲ್ದಿದ್ದಂಗೆ ರೂಮು ಗೀಮು ಅಂತ ಮಾತಾಡ್ತಿದ್ಯಲ್ವೇನೋ. ನೋಡೋ ಈ ಕಡೆ, ನಾನು ನಿನಗೆ ರೂಮ್ ತೋರಿಸ್ತೀನಿ. ಮಗಳೇ ನೀನು ಕರ್ಕೊಂಡು ಹೋಗು ಮಗಳೇ, ನಾನು ಆಮೇಲೆ ಬಂದು ಮಾತಾಡ್ತೀನಿ ನಿಮ್ಮ ಹತ್ರ. ಏಯ್ ನನ್ನ ಮಗುನ ಕರ್ಕೊಂಡು ಏನು ಮಾಡ್ತಾ ಇದೀಯ ನೀನು? ನನ್ನ ಮಗುನ ಹಾಳು ಮಾಡಬೇಕು ಅಂತ ಇದೆಲ್ಲ ಮಾಡ್ತಾ ಇದೀಯ ನೀನು. ನನಗೆ ಗೊತ್ತು ನೀನು ಎಂಥ 420 ಅಂತ ಹೇಳ್ಬಿಟ್ಟು ಚೆನ್ನಾಗೆ. ಏನು ನನ್ನ ಮಗುಂಗೇನೇ ಇಲ್ಲಿ ಏನು ಮಾಡ್ತಾ ಇದೆಯಾ ನೋಡು. ನನ್ನ ಮಗುನ ನನ್ನ ಜೊತೆ ಸುಮ್ಮನೆ ಕಳಿಸ್ಕೊಟ್ಬಿಡು ಅಷ್ಟೇನೆ. ನೀನು ಮಾಡಿರೋದನ್ನ ನಿನಗೆ ವಾಪಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಮಗಳು ತಲೆ ಕೆಡಿಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ನಿಮ್ಮ ಮನೇಲಿ ಇಟ್ಕೊಂಡು ಆಸ್ತಿ ಬರ್ಸ್ಕಬಾ ಅಂತ ಕಳಿಸಿದ್ಯಾ ಅಂದರೆ ನೀನು ಎಂಥ ಕಿತ್ತೋದಳು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿನ್ನಂಥ ಕಿತ್ತೋದಳು ಬುದ್ಧಿ ಕಲಿಸೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೇನೆ ಹೆಂಗೆ ಬೇಕೋ ಹಂಗೆ ಬುದ್ಧಿನ ಕಲಿಸ್ತಾ ಇದ್ದೀನಿ ನೋಡು. ನಿನ್ನ ಮಗನ ಕರ್ಕೊಂಡ್ಬಂದು ಇವಾಗ ನಾನು ನಮ್ಮನೆಗೆ ಇಟ್ಕೊಂಡಿದ್ದೀನಿ. ನೀನು ನಾನು ಹೆಂಗೆ ಒದ್ದಾಡ್ಸತ್ನೋ ನೀನು ಹಂಗೆ ಒದ್ದಾಡ್ ಸಾಯ್ಬೇಕು. ಇಲ್ಲ ನಿನ್ನ ಮಗನಿಗೆ ಬುದ್ಧಿ ಕಲಿಸ್ಬಿಟ್ಟು ನನ್ನ ಮಗಳು ಪಾಡೋಗಿ ಬಿಟ್ಬಿಟ್ಟು ವಾಪಸ್ ಕರ್ಕೊಂಡೋಗಂಗೆ ಮಾಡಬೇಕು. ನಿನ್ನ ಮಗ ಎಷ್ಟು ದಿನ ನಮ್ಮ ಮನೆಗೆ ಇದ್ರೂ 10 ಪೈಸೆ ಆಸ್ತಿನೂ ಬರ್ಕೊಡಲ್ಲ. ಮನೆ ಆಳ್ ಥರನೇ ಇಟ್ಕೊಂತೀನಿ, ಅಳಿಯನ್ ಥರ ಅಂತೂ ಇಟ್ಕೊಳ್ಳಲ್ಲ. ನೋಡು, ನೀನು ನನ್ನ ಹತ್ರ ಆಟ ಆಡಕ್ಕೆ ಬರ್ತೀನಿ ಅಂತಂದರೆ ಅದೆಲ್ಲ ಸುಳ್ಳು. ನೀನು ಯಾವತ್ತೂ ನನ್ನ ಹತ್ರ ಆಟ ಆಡೋಕ್ಕೆ ಸಾಧ್ಯನೇ ಇಲ್ಲ. ಹೋಗ್ತಾ ಇರು ನಿನ್ನ ಮಗನ ಬಿಟ್ಟು, ಆರಾಮಾಗಿ ಹೋಗು. ನಿನಗೆ ನಿನ್ನ ಮಗಂಗಿನ ಆಸ್ತಿ ತಾನೇ ಮುಖ್ಯ. ನನಗೆ ಗೊತ್ತೇ ನೀನು ಇಂಥ ಆಟ ಆಡ್ತೀಯ ಅಂತ ಹೇಳ್ಬಿಟ್ಟು. ನನ್ನ ಮಗುನ ಹೆಂಗೆ ವಾಪಸ್ ಕರ್ಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೌದು, ನಾನು ಬೇಕು ಅಂತಲೇ ಇದೆಲ್ಲ ಮಾಡ್ತೀನಿ ಮುಂದೆನೂ. ನನ್ನ ಮಗುನ ಹೆಂಗೆ ವಾಪಸ್ ಕರ್ಸ್ಕೊತೀನಿ, ನಿನ್ನ ಮಗಳು ಜೀವನನ ಹೆಂಗೆ ಹಾಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನೀನು ನೋಡು. ಅಲ್ಲಿ ತನಕ ನಿನಗೆ ಬುದ್ಧಿ ಬರಲ್ಲ. ನಿನ್ನ ಮಗಳು ಜೀವನ ಹಾಳಾಗೋಗಿ ಬಾಯಿ ಬಡ್ಕೊತಾ ಇರ್ತಾಳಲ್ಲ, ಅವಾಗೇನೆ ನಿನಗೆ ಬುದ್ಧಿ ಬರೋದು. ಅಲ್ಲಿ ತನಕ ನಿನಗೆ ಯಾಕೆ ಬುದ್ಧಿ ಬರ್ತೈತೆ ಹೇಳು? ಬುದ್ಧಿ ಅಂತೂ ನಿನಗೆ ಬರಲ್ಲ. ನೋಡ್ಕೊಂತೀನಿ ಬಿಡು ಒಂದು ಕೈ ನಿನ್ನ. ಹೋಗಲೇ ಹೋಗೆ, ನೀನೇ ನನ್ನ ನೋಡ್ಕೊಳ್ಳೋದು. ಸುಮ್ಮನೆ ಹೋಗು, ನೀನು ಸಾಕು. ನಿನ್ನ ಮಕ್ಕ ನೋಡಿ ಬೆಳಿಗ್ಗೆ ಎದ್ಬಿಟ್ಟು ಹೆಂಗೈತಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ಲಿಲ್ಲ ಅಳ್ಳಾಡಿಸ್ಕೊಂಡು. ಈಗ ನಿನ್ನ ಮಗ ಇಲ್ವಲ್ಲ, ಹೋಗಿ ಮನೆ ಕೂತ್ಕೊಂಡು ಭಜನೆ ಮಾಡೋಗು. ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಬಿಡ್ತೀನಿ. ನಿನ್ನ ಮಗ ಇವಾಗ ನಮ್ಮ ಮನೆಗೆ ಬಿದ್ದಿರ್ತಾನೆ, ನಮ್ಮ ಮನೆಗೂ ಕೆಲಸದವ್ರಿಲ್ಲ. ಹೆಂಗೋ ಆ ಫೈಲ್ ತಗೊಂಡೋಗಬೇಕು, ಈ ಫೈಲ್ ತಗೊಂಡೋಗಬೇಕು, ಸೈನ್ ಹಾಕ್ಸ್ಕೊಂಡು ಬರೋಕು, ಅದಕ್ಕೂ ಇದಕ್ಕೂ ಭಾಳ ಚೆನ್ನಾಗಿ ಹೆಲ್ಪ್ ಆಗ್ತಾನೆ ಅನ್ನಿಸ್ತೈತೆ ನಿನ್ನ ಮಗ. ನನ್ನ ಮಗಳನ್ನ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡಿ ನಾನು ಇಷ್ಟಪಟ್ಟವ್ರಿಗೆ ಕೊಟ್ಬಿಟ್ಟು ಮದುವೆ ಮಾಡೋದು ಹೆಂಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ದಯವಿಟ್ಟು ಡೋರ್ ಓಪನ್ ಆಗೈತೆ, ಇಲ್ಲಿಂದ ಹೋದ್ರೆ ತುಂಬ ಚೆನ್ನಾಗಿರ್ತೈತೆ. ಒಂದೊಳ್ಳೆ ಕೆಲಸ ಮಾಡಿದ್ಯಾ ನೀನು. ಏನು ಅಂತ ಹೇಳಿದ್ರೆ ಬಾಬಾ ಮದುವೆ ಅಂತೂ ಮಾಡಿಲ್ವಲ್ಲ, ಅದಕ್ಕೆ ನಾನು ಬದುಕೊಂಡೆ. ಸದ್ಯ ಬಿಡು. ನನ್ನ ಮಗುಂಗೆ ಏನಾದರೂ ಆಗಬೇಕು, ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಷ್ಟೇನೆ. ನಿನ್ನ ಕೈಲಿ ಏನು ಕಿತ್ತಳಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಷ್ಟು ಉದ್ದ ದ್ವೇಷ ಸಾಧಿಸ್ತಾ ಇದೆಯಾ. ಸಾಧಿಸಿ ನೀನೇನು ಮಾಡಿದೆ ನಡೋ. ಇದಕ್ಕಿಂತ ಮುಂಚೆ ನಾನು ವಿಲನ್ನೇ ಆಗಿದ್ದು. ವಿಲನ್ ಆಗ್ಬಿಟ್ಟೇನೆ ಸ್ವಲ್ಪ ಒಳ್ಳೆಯಾಗಿರೋದು. ಇವಾಗ ಮೊದಲು ಥರ ವಿಲನ್ ಬುದ್ಧಿ ನನಗೂ ತೋರ್ಸಕ್ಕೆ ತುಂಬ ಚೆನ್ನಾಗಿ ಬರ್ತೈತೆ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂದರೆ ನನಗೆ ಏನು ಬೇಕಾದರೂ ಮಾಡ್ತೀನಿ, ಯಾವ ಲೆವೆಲ್ಗೆ ಬೇಕಾದರೂ ಇಳಿತೀನಿ. ಈಗ ಹೋಗ್ತೀಯಾ ಇಲ್ಲ ನಮ್ಮ ಇವ್ರನ್ನ ಕರೆಸ್ಬಿಟ್ಟು ಈಚೆ ಕಡೆಗೆ ಹಾಕ್ಬೇಕಾ? ಯೋಚನೆ ಮಾಡು. ನಿನ್ನ ಮಗನೇ ನೀನು ಅವಶ್ಯಕತೆ ಇಲ್ಲ ಅಂತ ಬಿಟ್ಟೋಗಂತಾನೆ. ನನಗೆ ಗೊತ್ತು ಬಿಡು, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು. ಸರಿ ಈಚೆ ಕಡೆ ಹೋಗಿ ಆಮೇಲೆ ನೀನು ಬುದ್ಧಿ ಕಲಿಸು. ಇದು ನನ್ನ ಮನೆ ಅಲ್ವಾ? ನನ್ನ ಮನೆಯಲ್ಲಿ ನಿನ್ನಂಥ ಕಂತ್ರಿ ನಾಯಿಗಳನ್ನ ಇಟ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಮಗನೇ ನನಗೆ ಮೋಸ ಮಾಡ್ಬಿಟ್ನಲ್ಲ, ಕಳ್ಳ ನನ್ನ ಮಗ. ಅವನಿಗೆ ಮೊದಲು ಬುದ್ಧಿ ಕಲಿಸ್ಬೇಕು ನಾನು. ಏನೋ ಅನ್ಕೊಂಡ್ಬಿಟ್ಟವಳೆ, ಎಲ್ಲ ಸಹಿಸ್ಕೊಂಡು ಕೂತ್ಕೋತೀನಿ ಅಂತ. ನಾನು ದೊಡ್ಡ ಆಟ ಆಡ್ಬಿಟ್ಟೆ ಬಂದಿದ್ದೀನಿ ಇಲ್ಲಿಗೆ ಅಂತ. ಇವಳು ಪಾಪ ಗೊತ್ತಿಲ್ಲ ಅನ್ಸುತ್ತೆ.